ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಾನಂದ ಬಸವಂತಪ್ಪ. ನಾವು ಇವತ್ತು ಯಾರ ಬಗ್ಗೆ ಮಾತಾಡೋದು ಹೊರಟಿದೀವಿ ಅಂತಂದ್ರೆ, ಕಲಾ ಇದರಲ್ಲಿ ಭಾರಿ ಶ್ರೇಷ್ಠ ಕಲಾವಿದರ ಅನ್ಸ್ಕೊಂಡಂತ ಒಬ್ಬ ವಿನ್ಸೆಂಟ್ ವ್ಯಾನ್ ಗಾಗ್ ಅನ್ನುವಂತ ಕಲಾವಿದನ ಬಗ್ಗೆ. ವಿನ್ಸೆಂಟ್ ವ್ಯಾನ್ ಗಾಗ್ ಸುಮ್ಮನೆ ಸಾಮಾನ್ಯ ಕಲಾವಿದ ಏನಾಗಿರ್ಲಿಲ್ಲ. ಆತ ಆ ಬದುಕಿದ್ದು ಬರೀ 37 ವರ್ಷ ಆದ್ರೂ ಸಹಿತ ಆತ ಮಾಡಿರುವಂತ ಸಾಧನೆ ಬೇರೆ ಯಾವ ಕಲಾವಿದರಿಗೂ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂತಂದ್ರೆ ವಿನ್ಸೆಂಟ್ ವ್ಯಾನ್ ಗಾಗ್ 1853ರಲ್ಲಿ ನೆದರ್ಲ್ಯಾಂಡ್ ಅನ್ನುವಂತ ಒಂದು ದೇಶದಲ್ಲಿ ಹುಟ್ಟುತ್ತಾನೆ. ಆತ ಬಾಲ್ಯದಲ್ಲಿ ಸ್ವಲ್ಪ ವಿಚಿತ್ರ ಸ್ವಭಾವ ಇರುವಂತಹ ವ್ಯಕ್ತಿ ಆಗಿರ್ತಾನೆ. ಆತ ಅವ್ರ ತಂದೆ ತಾಯಿಯವರು ಏನ್ ಮಾಡ್ತಾರ ಅಂತಂದ್ರೆ, ಆತ ತನಗೇನ್ ಇಚ್ಛೆನೋ ಅದನ್ನೇ ಮಾಡ್ಲಿ ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಆತನಿಗೆ ಫ್ರೀ ಆಗಿ ಬಿಡ್ತಾರೆ. ನಂತರ ಈ ಚರ್ಚ್ ಅಲ್ಲಿ ಹೋಗಿ ಚರ್ಚ್ನಲ್ಲಿ ಸೇವೆ ಮಾಡುವಂತ ಒಂದು ಕೆಲಸಕ್ಕೆ ಸೇರ್ಲಿ ಅನ್ಕೊಂಡು ಅಲ್ಲಿ ಕಳಿಸ್ಕೊಡ್ತಾರೆ. ಆದ್ರೆ ವಿನ್ಸೆಂಟ್ ವ್ಯಾನ್ ಗಾಗ್ಗೆ ಚರ್ಚ್ ನಲ್ಲಿ ಸೇವೆ ಮಾಡುವಂತ ಕೆಲಸ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ದಿನ ಆದ್ಮೇಲೆ ಅದು ರುಚಿಸುವುದಿಲ್ಲ, ಅಂತಂದ್ರೆ ಬೋರ್ ಆಗುತ್ತೆ. ಹಾಗಾಗಿ ಆ ಕೆಲಸ ಬಿಟ್ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಮಾಡ್ಬೇಕು ಅನ್ನುವಂತ ವಿಚಾರದಲ್ಲಿ ಇದ್ದಾಗ ಆತನಿಗೆ ಆಸಕ್ತಿ ಬರುವಂತದ್ದು ಏನಂತಂದ್ರೆ, ಈ ಮ್ಯೂಸಿಯಂ ನಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಆರ್ಟ್ ಗ್ಯಾಲರಿನಲ್ಲಿ ಕೆಲಸ ಮಾಡೋದಕ್ಕೆ ಸೇರ್ಕೊಳ್ತಾನೆ. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬಹಳಷ್ಟು ಕಲಾವಿದರ ಬಗ್ಗೆ ತಾನು ತಿಳ್ಕೊಳ್ತಾನೆ. ಆಮೇಲೆ ಬಹಳಷ್ಟು ದೊಡ್ಡ ದೊಡ್ಡ ಮ್ಯೂಸಿಯಂಗಳಿಗೆ ವಿಸಿಟ್ ಮಾಡ್ತಾನೆ. ನೋಡಿ ಆದ್ಮೇಲೆ ತನಗೇನ್ಸುತ್ತೆ, ನಾನು ಈ ಆರ್ಟ್ ಫೀಲ್ಡ್ ನಲ್ಲೇ ಏನಾದ್ರೂ ಯಾಕೆ ಸಾಧನೆ ಮಾಡಬಾರ್ದು ಅಂತ ಹೇಳಿ ಅನ್ನುವಂತ ವಿಚಾರ ಬಂದ್ಬಿಟ್ಟು, ಈ ದೊಡ್ಡ ದೊಡ್ಡ ಆರ್ಟ್ ಗ್ಯಾಲರಿಗಳಿಗೆ ಹೋಗಿ ದೊಡ್ಡ ದೊಡ್ಡ ಕಲಾವಿದರುಗಳಿಗೆ ಭೇಟಿಯಾಗಿ, ನಾನು ಹಿಂಗ ಆರ್ಟಿಸ್ಟ್ ಆಗ್ಬೇಕಂತ ಮಾಡಿದೀನಿ, ಏನ್ ಮಾಡ್ಬೋದಾ, ನಾನು ಈ ವಯಸ್ಸಿನಲ್ಲಿ ಮಾಡ್ಬೋದಾ? ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ವಿನ್ಸೆಂಟ್ ವ್ಯಾನ್ ಗಾಗ್ಗೆ 27 ವಯಸ್ಸಾಗಿರ್ತದೆ. 27 ವಯಸ್ಸಿಗೆ ಆತ ಆರ್ಟ್ ಕಲಿಬಹುದಾ ಅನ್ನುವಂತ ಒಂದು ಪ್ರಶ್ನೆ ಆತನಲ್ಲಿ ಇರೋದ್ರಲ್ಲಿಂದ ಹೋಗಿ ಕೇಳಿದಾಗ ಕಲಾವಿದರು ಏನ್ ಹೇಳ್ತಾರ ಅಂತಂದ್ರೆ, ಈ ಆರ್ಟ್ ಕಲಿಬೇಕಾದ್ರೆ ನಿಮ್ಗೆ ವಿಶೇಷವಾದಂತ ಒಂದು ಆಸಕ್ತಿ ಇದ್ರೆ ಸಾಕು. ಪ್ರಯತ್ನ ಮಾಡ್ತಾ ಇರ್ಬೇಕು, ಹೊಸದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು, ವಸ್ತುಗಳನ್ನ ಸರಿಯಾಗಿ ಗಮನಿಸುವಂತ ಒಂದು ಇದನ್ನ ಏನು ಮೈಂಡ್ ಸೆಟ್ ನಿಮಗಿರ್ಬೇಕು. ಹಾಗಾಗಿ ನೀವು ಅದರಲ್ಲಿ ಏನಾದ್ರೂ ಪ್ರಯತ್ನ ಮಾಡಿದ್ರೆ ನೀವು ಡೆಫಿನೆಟ್ಲಿ ಕಲಿಬಹುದು ಅನ್ನುವಂತ ವಿಚಾರ ಅವರು ಹೇಳಿದಾಗ, ವಿನ್ಸೆಂಟ್ ವ್ಯಾನ್ ಗಾಗ್ ಏನ್ ಮಾಡ್ತಾನಂತಂದ್ರೆ, ಬಹಳಷ್ಟು ಶ್ರಮ ವಹಿಸಿ ಡ್ರಾಯಿಂಗ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾನೆ. ಆಮೇಲೆ ಎಲ್ಲಿ ಹೋದ್ರೂ ಸಹಿತ ಪೆನ್ಸಿಲ್, ಪ್ಯಾಡ್, ಪೇಪರ್ ಅವನ್ನೆಲ್ಲಾನು ಇಟ್ಕೊಂಡು ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿ 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 ಕೆಲವೇ ದಿನಗಳಲ್ಲಿ ತನ್ನದೇ ಆದಂತ ಒಂದು ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ತಾನೆ. ಅದನ್ನ ಹೋಗಿ ಬೇರೆ ಬೇರೆ ಕಲಾವಿದರಿಗೆ ತೋರಿಸಿದಾಗ, ಅವಾಗಿನ ಸಂದರ್ಭದಲ್ಲಿ ಏನು ಟ್ರೆಂಡ್ ಇರುತ್ತಲ್ಲ, ಈ ಪೋಸ್ಟ್ ಇಂಪ್ರೆಷನಿಸಮ್ ಅನ್ನುವಂತ ಒಂದು ಪಂಥ ಏನ್ ನಡೀತಾ ಇರ್ತೈತೆ, ಆ ಒಂದು ಇದ್ರಲ್ಲೇನೆ ಅವನು ಸಹ ಕಲಾಕೃತಿಗಳನ್ನ ಮಾಡಿದಾಗ ಕೆಲವ್ರು ಹೇಳ್ತಾರ, ಇದು ಇವ್ರ ತರ ಇದೆ, ಅವ್ರ ತರ ಇದೆ, ನೋಡಿದ್ರೆ ಆ ತರ ಅನ್ಸುತ್ತೆ ಅನ್ನುವಂತ ಒಂದು ಸ್ಟೈಲ್ ಏನಿರ್ತೈತಲ್ಲ, ಆ ಸ್ಟೈಲ್ನ ಅವರು ಜನ ವಿಮರ್ಶೆ ಮಾಡಿದಾಗ ವ್ಯಾನ್ ಗಾಗ್ ಏನ್ ಅನ್ಸುತ್ತೆ ಅಂತಂದ್ರೆ, ನಂದೇ ಆದಂತ ಒಂದು ಸ್ಟೈಲ್ ನಾನು ಯಾಕೆ ರೂಢಿ ಮಾಡ್ಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಆತನಿಗೆ ಈ ಚೈನೀಸ್ ಪೇಂಟಿಂಗ್, ಈ ಚೈನೀಸ್ ಲೈನ್ ಡ್ರಾಯಿಂಗ್ಸ್, ಆಮೇಲೆ ಈ ಚೈನೀಸ್ ಬ್ರಷ್ ವರ್ಕ್ಸ್ ಏನಿರ್ತಾವಲ್ಲ, ಅದು ಆತನಿಗೆ ಬಹಳ ಇಂಪ್ರೆಸ್ ಆಗ್ತದೆ. ಇಂಪ್ರೆಸ್ ಆದ್ಮೇಲೆ ಏನ್ ಮಾಡ್ತಾನ, ಆ ಒಂದು ಸ್ಟೈಲ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಬರ್ತಾ 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 ಅವಂದೇ ಆದಂತ ಒಂದು ಸ್ಟೈಲ್ ಅಂತ ಹೇಳಿ ಜನರಿಗೆ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ವಿನ್ಸೆಂಟ್ ವ್ಯಾನ್ ಗಾಗ್ ಈಗ ನನ್ಗೊಂದು ಸ್ಟೈಲ್ ಸಿಕ್ಕಿದೆ, ನಾನು ಪೇಂಟಿಂಗ್ ಮಾಡ್ಲೇಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿಯಿಂದ ಆತ ಪೇಂಟಿಂಗ್ ಮಾಡೋದಕ್ಕೆ ಇಳಿತಾನೆ. ಪೇಂಟಿಂಗ್ ಮಾಡೋದು ಅಂತಂದ್ರೆ ಇನ್ನು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಬೇಕಾದ ಸಾಕಷ್ಟು ಮಟೀರಿಯಲ್ಸ್ ಬೇಕು. ಆಮೇಲೆ ಇರೋದಕ್ಕೆ, ಆಮೇಲೆ ಜೀವನ ನಡೆಸೋದಕ್ಕೆ ಅವನಿಗೆ ಊಟದ ವ್ಯವಸ್ಥೆ ಬೇಕಾಗುತ್ತೆ, ಇರೋದಕ್ಕೆ ರೂಮಿನ ವ್ಯವಸ್ಥೆ ಬೇಕಾಗುತ್ತೆ, ಅದಕ್ಕೆಲ್ಲ ಸಾಕಷ್ಟು ಖರ್ಚಿರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅನ್ನುವಂತ ಒಂದು ಇದರಲ್ಲಿ ಇದ್ದಾಗ, ಅವ್ರ ತಮ್ಮನೂ ಸಹಿತ ಈ ಆರ್ಟ್ ಗ್ಯಾಲರಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ತಮ್ಮನಿಗೆ ಹೇಳ್ತಾನೆ, ನೋಡಪ್ಪ, ಆತನ ಹೆಸರು ಥಿಯೋ ಗಾಗ್ ಏನ್ ಹೇಳ್ತಾನಂದ್ರೆ, ನಾನೀಗ ಸಂಪೂರ್ಣವಾಗಿ ಪೇಂಟಿಂಗ್ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದೀನಿ. ಹಾಗಾಗಿ ನನ್ಗೆ ಏನಾದ್ರು ಖರ್ಚಿಗೆ ಅದು ಅವಶ್ಯಕತೆ ಬಿದ್ರೆ ನೀನ್ ಹತ್ರ ಕೇಳ್ತೀನಿ, ನನ್ಗೊಂದಿಷ್ಟು ದುಡ್ಡು ಕಳಿಸು ಅಂತ ಕೇಳ್ಕೊಂಡಾಗ, ತಮ್ಮ ಆಯ್ತು ನೀನು ಪೇಂಟಿಂಗ್ ಮಾಡು ಅಂತ ಹೇಳಿ ಆತನಿಗೆ ಹೇಳಿ ಕಳಿಸ್ತಾನೆ. ಆತನಿಗೆ ತಗೊಳ್ಳುವಂತ ಏನ್ ಖರ್ಚು ವೆಚ್ಚ ಇರ್ತೈತೆ ಅದ್ರ ಬಗ್ಗೆ ಕೊಟ್ಟು ಕಳಿಸ್ತಾ ಇರ್ತಾನೆ. ಅವ್ರಿಬ್ಬರ ಏನು ಈ ಪತ್ರ ವ್ಯವಹಾರದ ಸಂಬಂಧ ಏನಿತ್ತಲ್ಲ, ಅದು ಸಾಕಷ್ಟು ಪುಸ್ತಕಗಳ ರೂಪದಲ್ಲಿ ಈಗಾಗಲೇ ಪಬ್ಲಿಷ್ ಆಗಿದಾವೆ. ಆ ಪತ್ರ ವ್ಯವಹಾರದಲ್ಲಿ ಬರೆದಿರುವಂತ ಕಂಟೆಂಟ್ ನ ನೋಡಿ ಬಹಳಷ್ಟು ಜನ ವಿನ್ಸೆಂಟ್ ವ್ಯಾನ್ ಗಾಗ್ ಅಂದ್ರೆ ಏನು, ಆತನ ಕಲೆ ಅಂದ್ರೆ ಏನು, ಆತ ಎಷ್ಟು ಇನ್ವಾಲ್ವ್ ಆಗಿದ್ದ ಅನ್ನುವಂತ ವಿಷಯನ ಇಟ್ಕೊಂಡು ಆತನ ಮೌಲ್ಯನ
ಹೆಚ್ಚಿಸಿರುವಂತದ್ದು ಕಂಡು ಬರ್ತೈತೆ. ಆದ್ರೆ ವಿನ್ಸೆಂಟ್ ವ್ಯಾನ್ ನಲ್ಲಿ ವಿಶೇಷ ಶಕ್ತಿ ಏನಪ್ಪಾ ಇತ್ತು ಅಂತಂದ್ರೆ, ಆತ ಬಣ್ಣಗಳು ಈಗ ನಾವೇನ್ ಬಳಸ್ತೀವಿ ಸ್ವಲ್ಪ ಸ್ವಲ್ಪ ಬಣ್ಣ ತಗೊಂಡ್ಬಿಟ್ಟು ಅದರಲ್ಲಿನೇ ಪೂರ್ತಿ ಮಾಡೋದಕ್ಕೆ ಹೋಗ್ತೀವಿ, ಆತರ ಅಲ್ಲ. ಆತ ಬಣ್ಣ ಯಾವ ರೀತಿ ಬಳಸ್ತಾ ಇದ್ದ ಅಂತಂದ್ರೆ, ಅಲ್ಲಿ ಎದುರಿಗೆ ಇರುವಂತ ಆಬ್ಜೆಕ್ಟ್ ನ ಮೈವಳಿಕೆ ಯಾವ ರೀತಿ ದಪ್ಪ ತಿಳು ಏನಿರ್ತೈತಲ್ಲ ಅಷ್ಟು ದಪ್ಪ ಆತ ಆ ಬಣ್ಣನ ಹಚ್ಚುತ್ತಾ ಇದ್ದ. ಆಮೇಲೆ ಈ ಆತನ ಪೇಂಟಿಂಗ್ ನಲ್ಲಿ ಏನಂತಂದ್ರೆ ಜೀವಂತಿಕೆ ಇರುವಂತ ಒಂದು ನಮಗೆ ಫೀಲಿಂಗ್ ಬರ್ತಾ ಇತ್ತು. ನೋಡಿದ ತಕ್ಷಣನೇ ಈ ಗಾಳಿ ಬೀಸ್ತಾ ಇದೆ ಅಂದ್ರೆ ಗಾಳಿಯ ಒಂದು ಗಾಳಿ ನೋಡೋದು ಕಾಣಿಸದಲ್ಲ, ಬಟ್ ಆತನ ಚಿತ್ರದಲ್ಲಿ ಗಾಳಿ ಬೀಸ್ತಾ ಇರುವಂತದ್ದು ಕಾಣಿಸ್ತತೆ, ನೋಡ್ಬೋದು ನಾವು. ಮೋಡಗಳು ಹರಿದಾಡುವಂತ ಒಂದು ರೇಖೆಗಳು ಆತನ ಚಿತ್ರಗಳಲ್ಲಿ ಕಾಣಿಸ್ತವೆ. ನೀರ್ ಚಿತ್ರ ಮಾಡಿದಾಗ ನೀರು ಹರಿತಾ ಇರುವಂತ ಒಂದು ಫೀಲಿಂಗ್ ಬರುತ್ತೆ. ಈ ಚಿತ್ರ ಅನ್ನುವಂಥದ್ದು ಏನು ಮೂಲವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು ಏನಂತಂದ್ರೆ, ಒಂದು ವಸ್ತುವಿನ ಪ್ರತಿಕೃತಿ ಅಷ್ಟೇ. ಅಥವಾ ಈ ಕ್ರಿಯೇಟಿವ್ ಪೇಂಟಿಂಗ್ ಅಂತಂದ್ರೆ ನಾವೇ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತಾ ಇರುವಂತ ಒಂದು ಆಕೃತಿ ಅಷ್ಟೇ. ಹಾಗಾಗಿ ಆ ಆಕೃತಿ ಒಳಗಡೆ ನಿಮ್ದೇ ಆದಂತ ಸ್ಟೈಲ್ ಮುಖಾಂತರ ನೀವು ಏನಾದ್ರೂ ಕ್ರಿಯೇಟ್ ಮಾಡ್ಬೋದು. ಆದ್ರೆ ಅದು ಆ ತರ ನಮ್ಗೆ ಫೀಲಿಂಗ್ ಕೊಟ್ಟಾಗ ಅದು ಶ್ರೇಷ್ಠ ಕಲಾಕೃತಿ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ವಿನ್ಸೆಂಟ್ ವ್ಯಾನ್ ಗಾಗ್ ಸಾಕಷ್ಟು ಚಿತ್ರಗಳನ್ನ ತೆಗಿತಾನೆ. ಆತ ಮೂಲವಾಗಿ ಮೊದಲನೇದಾಗಿ ಯಾವ ರೀತಿ ಪೇಂಟಿಂಗ್ ಮಾಡ್ತಾನೆ ಅಂದ್ರೆ ನೆಗ್ಲೆಕ್ಟೆಡ್ ವಿಷಯಗಳು, ಸಂಬಂಧಗಳು. ಈಗ ಆಲೂಗಡ್ಡೆ ಪೊಟ್ಯಾಟೊ ಈಟರ್ಸ್ ಅಂತ ಹೇಳಿ ಒಂದು ಪೇಂಟಿಂಗ್ ಮಾಡಿದಾನೆ. ಬಡತನದ ಜನ ಈ ಆಲೂಗಡ್ಡೆಗಳನ್ನ ಕುದಿಸ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ತಿಂತಾ ಇರುವಂತ ಒಂದು ಚಿತ್ರ ಇದೆ. ಆಮೇಲೆ ವ್ಯವಸಾಯ ಮಾಡುವಂತ ಜನರು, ಆಮೇಲೆ ಈ ಸನ್ಫ್ಲವರ್ ಅಂತ ಹೇಳಿ ಏನ್ ನಾವು ಸೂರ್ಯಕಾಂತಿ ಹೂವು ಅಂತ ಏನ್ ಕರಿತೀವಲ್ಲ, ಅಂತವನ್ನೆಲ್ಲನ್ನು ತಂದ್ಬಿಟ್ಟು ಒಂದು ಪಾಟ್ ನಲ್ಲಿ ಇಟ್ಟು ಅದನ್ನ ಪೇಂಟಿಂಗ್ ಮಾಡ್ತಾನೆ. ಈ ಶೂಸ್ಗಳನ್ನ ನಾವು ಶೂಸ್ನೇ ಯಾಕಪ್ಪ ಪೇಂಟಿಂಗ್ ಮಾಡ್ಬೇಕು ಅನ್ನುವಂತ ಮನಸ್ಥಿತಿ ಇರುವಂತ ಸಾಕಷ್ಟು ಜನ ನಾವು ನೋಡಿರ್ತೀವಿ. ಆದ್ರೆ ಆತ ಶೂಸ್ಗಳ್ನು ಸಹಿತ ಪೇಂಟಿಂಗ್ ಮಾಡಿದ. ಶೂಸ್ ಯಾಕೆ ಪೇಂಟಿಂಗ್ ಮಾಡ್ಬೇಕು? ಶೂ ನಮ್ಮನ್ನ ರಕ್ಷಣೆ ಮಾಡ್ತೈತೆ, ಅದನ್ನ ನಾವು ಹಾಕೊಂಡು ಅಡ್ಡಾಡಿ ಆದ್ಮೇಲೆ ಅದನ್ನ ಮೂಲೆಯಲ್ಲಿ ಎಸೆದು ಬಿಡ್ತೀವಿ ಅಂತ ಒಂದು ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ಗಳನ್ನ ಆತ ಇಟ್ಕೊಂಡು ಪೇಂಟಿಂಗ್ ಮಾಡ್ತಾನೆ. ಸಾಕಷ್ಟು ಈ ಬೆಡ್ಗಳು, ಕುರ್ಚಿಗಳು, ಆಮೇಲೆ ಈ ಹೊರಗಡೆ ಲ್ಯಾಂಡ್ಸ್ಕೇಪ್ಗಳನ್ನು ಸಹಿತ ಸುಮಾರು ಪೇಂಟಿಂಗ್ ನ ಆತ ಮಾಡ್ತಾನೆ. ಆ ಬರೀ ಪೇಂಟಿಂಗ್ ಮಾಡೋದಲ್ಲದೆ ಈ ಆರ್ಟಿಸ್ಟ್ಗಳ ಜೊತೆಗೆ ಚರ್ಚೆ ಮಾಡ್ತಾನೆ, ಒಳ್ಳೆ ಸಂಪರ್ಕ ಇಟ್ಕೊಂಡಿರ್ತಾನೆ. ಆಗಿನ ಸಂದರ್ಭದಲ್ಲಿ ಪಾಲ್ ಗಾಗಿನ್ ಅಂತೇಳಿ ಒಬ್ಬ ಶ್ರೇಷ್ಠ ಕಲಾವಿದ. ಆತನೂ ಸಹಿತ ಏನಾದ್ರೂ ಹೊಸದು ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಡಿನ ಜನ, ಆಮೇಲೆ ಅಲ್ಲಿ ಬದುಕುವಂತ ಪ್ರಾಣಿ ಪಕ್ಷಿಗಳನ್ನ ಇಟ್ಕೊಂಡು ಆತ ಸಾಕಷ್ಟು ಪೇಂಟಿಂಗ್ ಮಾಡ್ತಾ ಇರ್ತಾನೆ. ವ್ಯಾನ್ ಗಾಗಿಂದು ಒಂದು ರೀತಿಯಿಂದ ಬಹಳ ಆತ್ಮೀಯ ಸಂಬಂಧ, ಸ್ನೇಹಕ್ಕೆ ತಿರುಗಿಬಿಟ್ಟು ಅವರಿಬ್ರು ಬಹಳಷ್ಟು ಜೊತೆಗೆ. ಒಂದ್ಸರಿ ವಿನ್ಸೆಂಟ್ ವ್ಯಾನ್ ಗಾಗ್ ಏನ್ ಮಾಡ್ತಾನ, ನೀನ್ ನನ್ನ ಜೊತೆಗೆ ಒಂದ್ ಸ್ವಲ್ಪ ದಿನ ಇದ್ದು ಪೇಂಟಿಂಗ್ ಯಾಕೆ ಮಾಡಬಾರ್ದು ಅಂತೇಳಿ ಹೇಳಿದಾಗ ಗಾಗಿನ್ ಬಂದು ಆತನ ಜೊತೆಗೆ ಇರ್ತಾನೆ. ಸಾಕಷ್ಟು ದಿನ ಅವರಿಬ್ರು ಜೊತೆಗಿರ್ತಾರೆ, ಸಾಕಷ್ಟು ಕಲಾಕೃತಿಗಳನ್ನ ಮಾಡ್ತಾರೆ. ಆತನ ಭಾವಚಿತ್ರ ಈತನ ಭಾವಚಿತ್ರ ಆತ ಮಾಡ್ತಾರೆ. ಹೀಗೆ ಮಾಡಿಕೊಂಡು ಒಂದಿಷ್ಟು ದಿನ ಅವ್ರು ಕಳೀತಾರೆ. ನಂತರ ಏನಾಗುತ್ತಂತಂದ್ರೆ, ಈ ವಿನ್ಸೆಂಟ್ ವ್ಯಾನ್ ಗಾಗ್ಗೆ ಈಗ ಸಾಮಾನ್ಯ ಜನರಿಗೆ ಇರ್ಬೇಕಾಗಿರುವಂತ ಏನು ಆಸೆ ಆಕಾಂಕ್ಷೆಗಳು ವಿನ್ಸೆಂಟ್ ವ್ಯಾನ್ ಗಾಗೂ ಇರ್ತಾವೆ. ಆತಗೆ ಏನಪ್ಪಾ ಅಂತಂದ್ರೆ, ನಾನು ಇಷ್ಟು ದಿನದಿಂದ ಪೇಂಟಿಂಗ್ ಮಾಡ್ತಾ ಇದ್ದೀನಿ, ನಮ್ಮ ತಮ್ಮ ಆರ್ಟ್ ಗ್ಯಾಲರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಿತ ನನ್ನ ಪೇಂಟಿಂಗ್ನ ಯಾಕೆ ನನ್ನ ತಮ್ಮ ಸೇಲ್ ಮಾಡಕ್ ಆಗ್ತಾ ಇಲ್ಲ, ಏನ್ ಕಾರಣ ಇರ್ಬೋದು? ನನ್ನ ಪೇಂಟಿಂಗ್ನಾಗ ಏನ್ ಆ ತರ ಒಂದು ಶಕ್ತಿ ಇಲ್ವಾ? ನಾನಂತ ಒಳ್ಳೆ ಕಲಾವಿದ ಅಲ್ವಾ ಅನ್ನುವಂತ ಒಂದು ಅನೇಕ ಪ್ರಶ್ನೆಗಳು ಆತನಲ್ಲಿ ಹುಟ್ಟತಾ ಇರ್ತಾವ. ಅದನ್ನ ಪತ್ರ ಮುಖಾಂತರ ಆತ ಬರೆದು ಅವ್ರ ತಮ್ಮನಿಗೆ ಕಳಿಸ್ಕೊಡ್ತಾ ಇರ್ತಾನೆ. ತಮ್ಮ, ಇಲ್ಲ, ನಿನ್ ಪೇಂಟಿಂಗ್ ಬಹಳಷ್ಟು ಜನ ನೋಡ್ತಾ ಇದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದಾರೆ, ಆದ್ರೆ ಯಾರು ಖರೀದಿ ಮಾಡ್ತಾ ಇಲ್ಲ. ಈ ಖರೀದಿ ಮಾಡುವಂತ ಜನರ ಮನಸ್ಥಿತಿ ಕೆಲವೊಂದ್ಸರಿ ಯಾವ ರೀತಿ ಇರ್ತೈತೆ ಅಂತಂದ್ರೆ, ಕೆಲವೊಬ್ರು ಏನಂತಂದ್ರೆ, ಒಂದು ಕಲಾಕೃತಿ ಚೆನ್ನಾಗಿದೆ, ಆತನಿಗೆ ಹಿಡಿಸ್ತು ಅಂದ್ರೆ ಅದನ್ನ ಖರೀದಿ ಮಾಡುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕೆಲವೊಬ್ರು ಏನಂದ್ರೆ, ಬೇರೆಯವ್ರು ಯಾರ್ಯಾರು ಏನೇನ್ ಖರೀದಿ ಮಾಡ್ತಾ ಇರ್ತಾರೋ ಅದನ್ನ ನಾನು ಖರೀದಿ ಮಾಡ್ಬೇಕು ಅನ್ನುವಂತ ಮನಸ್ಥಿತಿನೂ ಇರುತ್ತೆ. ಕೆಲವೊಬ್ರದ್ದು ಆ ಒಂದು ವ್ಯವಸ್ಥೆಯಿಂದ ಕೆಲವೊಂದ್ಸರಿ ಒಳ್ಳೆ ಕಲಾಕೃತಿಗಳು ಸಹ ಬೇಗ ಮಾರಾಟ ಆಗುವಂತ ಸಾಧ್ಯತೆ ಇರಲ್ಲ. ಹಾಗಾಗಿ ವಿನ್ಸೆಂಟ್ ವ್ಯಾನ್ ಗಾಗ್ನ ಮನಸ್ಥಿತಿ ಹಂಗಿರುತ್ತೆ. ಅಂತ ಸಂದರ್ಭದಲ್ಲಿ ವಿನ್ಸೆಂಟ್ ವ್ಯಾನ್ ಗಾಗ್ ಏನಾಗಿತ್ತು ಅಂತಂದ್ರೆ, ಆತನಿಗೆ ಈ ವಯಸ್ಸಾದಂತೆಲ್ಲ ಈ ಏನು ವಯಸ್ಕರಿಗೆ ಏನು ಬೇಕಾಗಿರುತ್ತೋ, ಮದುವೆ ಆಗ್ಬೇಕು, ಹೆಂಡತಿ ಮಕ್ಕಳು ಆಗ್ಬೇಕು ಅನ್ನುವಂತ ಏನೋ ಒಂದು ಮನಸ್ಥಿತಿ ಇರ್ತೈತೆ. ಆ ರೀತಿ ಆತನು ಒಂದು 2-3 ಹುಡುಗಿಯರಿಗೆ ಪ್ರೀತಿ ಮಾಡ್ತಾನೆ. ಬಟ್ ಅವೆಲ್ಲ ಏನಂದ್ರೆ ಒನ್ ಸೈಡ್ ಲವ್ ಸ್ಟೋರಿ ಅಂತಾರಲ್ಲ, ಆ ತರ ಈತ ಲವ್ ಮಾಡ್ತಿರ್ತಾನಷ್ಟೇ. ಅವ್ರು ಇವ್ನಿಗೆ ಮಾಡ್ತಾ ಇರ್ತಾರೋ ಇಲ್ಲೋ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಹೋಗ್ತಿರೋದಿಲ್ಲ.
ಹಾಗಾಗಿ ಅಲ್ಲಿ ತಾನಿರುವಂತ ಒಂದು ಸ್ಥಳದಲ್ಲಿ ಒಂದು ಹುಡುಗಿನ ಆತ ಪ್ರೀತಿಸ್ತಾನೆ. ಆ ಹುಡುಗಿ ಈತನಿಗೆ ಪ್ರೀತಿಸ್ತಾ ಇರೋದಿಲ್ಲ. ಹಾಗಾಗಿ ಒಂದ್ಸರಿ ಆತ ಕೇಳ್ತಾನ, ನೀನು ನನಗೆ ಪ್ರೀತಿಸ್ತಾ ಇದೀಯಾ ಇಲ್ಲ ಅಂತೇಳಿ. ಇಲ್ಲಪ್ಪ, ನಿನ್ಗೆ ಯಾಕೆ ನಾನು ಪ್ರೀತಿಸ್ಲಿ, ಆದ್ರೆ ನಿನ್ನ ಕಿವಿ ಏನಿದಾವಲ್ಲ ಅವು ನನ್ಗೆ ಬಹಳ ಇಷ್ಟ ಆಗ್ತವೆ ಅಂತೇಳಿ ಆ ಹುಡುಗಿ ಹೇಳಿದಾಗ, ಹೌದಾ ಸರಿ, ಹಾಗಾದ್ರೆ ನಾನು ನಿನ್ಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ನಿನ್ಗೆ ಇಷ್ಟ ಆಗಿರುವಂತ ಕಿವಿನೇ ನಾನು ನಿನ್ಗೆ ಕತ್ತರಿಸ್ಕೊಡ್ತೀನಿ ಅಂತೇಳಿ ಆಕೆಯ ಬರ್ತ್ಡೇ ದಿನ ತನ್ನ ಕಿವಿನ ಕಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಆಕೆ ಗಿಫ್ಟ್ ಕೊಡ್ತಾನ. ಅದನ್ನ ನೋಡಿದ್ಮೇಲೆ ಆ ಹುಡುಗಿನೂ ಬಹಳ ಆಶ್ಚರ್ಯ ಆಗುತ್ತೆ. ಆ ಹುಡುಗಿಗೂ, ಆಮೇಲೆ ಸುತ್ತಮುತ್ತಲು ಇರುವಂತ ಜನರಿಗೂ ಸಹಿತ ಈತನ ಮನಸ್ಥಿತಿ ಸರಿ ಇಲ್ಲ, ಈತನ ತಲೆ ಕೆಟ್ಟಿರ್ಬೋದು, ಅನೇಕ ರೀತಿಯಿಂದ ಕೆಲವೊಬ್ಬರೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರ, ಯೋಚನೆ ಮಾಡೋಕೆ ಶುರು ಮಾಡ್ತಾರ ಆತನ ಬಗ್ಗೆ. ಆದ್ರೆ ವಿನ್ಸೆಂಟ್ ವ್ಯಾನ್ ಗಾಗ್ ಯಾವ ರೀತಿ ಅಂತಂದ್ರೆ, ತಾನು ಏನ್ ಅನ್ಕೊಂಡಿರ್ತಾನೆ ಹಂಗೆ ಬದುಕ್ಬೇಕು. ನಾವು ಯಾವ ರೀತಿ ಮಾತಾಡ್ತೀವಿ ಅದೇ ರೀತಿನೇ ಬದುಕಬೇಕು, ಅದೇ ರೀತಿ ಚಿತ್ರಗಳನ್ನು ಮಾಡಬೇಕು, ಅವೇ ಶ್ರೇಷ್ಠ ಕಲಾಕೃತಿ ಅನ್ನುವಂತ ಮನಸ್ಥಿತಿನಲ್ಲಿ ವಿನ್ಸೆಂಟ್ ವ್ಯಾನ್ ಗಾಗ್ ಇರ್ತಾನೆ. ಹಾಗಾಗಿ ಆ ಕಿವಿ ಕತ್ತರಿಸಿರುವಂತ ಒಂದು ವಿಚಾರ ತಿಳಿದ ತಕ್ಷಣನೇ ಆಮೇಲೆ ಗಾಗಿನ್ಗೂ ಆಮೇಲೆ ವಿನ್ಸೆಂಟ್ ವ್ಯಾನ್ ಗಾಗೂ ಇಬ್ಬರಿಗೂ ಸ್ವಲ್ಪ ಜಗಳಗಳಾಗ್ತವೆ. ಆತ ಬಿಟ್ಟು ಅಲ್ಲಿಂದ ಹೋಗ್ತಾನೆ ದೂರ ಹೋದಾಗ ಮತ್ತೆ ಆತ ಒಬ್ಬನೇ ಇದ್ದು ಸಾಕಷ್ಟು ಕಲಾಕೃತಿಗಳನ್ನ ಮಾಡ್ತಾನೆ. ಮಾಡಿ ಆಮೇಲೆ ಏನಾಗುತ್ತಂದ್ರೆ ಮತ್ತೆ ಅವ್ರ ತಮ್ಮನಿಗೆ ಪತ್ರ ಬರೀತಾನೆ, ನನ್ನ ಪೇಂಟಿಂಗ್ನ ನೀನು ಏನಾದರೂ ಸೇಲ್ ಮಾಡಿಕೊಡು, ನನಗೆ ಬಣ್ಣಕ್ಕೆ ದುಡ್ಡಿಲ್ಲ. ಆಮೇಲೆ ಒಂದೊಂದ್ಸರಿ ಈತನ ಮನಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿರ್ತೈತೆ ಅಂದ್ರೆ, ಹಸಿವಾದಾಗ ಬಣ್ಣಗಳನ್ನೇ ತಿಂದ್ಬಿಡ್ತಾ ಇದ್ದ. ಆಮೇಲೆ ತನ್ನ ಹತ್ರ ಏನಾದ್ರು ಇದ್ರು ಯಾರ ಹಸದವ್ರು ಎದುರಿಗೆ ಬಂದ್ರಂದ್ರೆ ಅವ್ರಿಗೆ ಅದನ್ನ ಕೊಟ್ಟು ಕಳಿಸ್ಬಿಡ್ತಿದ್ದ. ಅಂತ ಒಂದು ವಿಚಿತ್ರವಾದಂತ ಮನಸ್ಥಿತಿ ವಿನ್ಸೆಂಟ್ ವ್ಯಾನ್ ಗಾಗ್ ಆಗಿರ್ತದೆ. ಆತ ಬದುಕಿರೋದು ಎಷ್ಟು, ಬರೀ 37 ವರ್ಷ. ಆತ ಪೇಂಟಿಂಗ್ ಮಾಡಿರೋದು ಎಷ್ಟು, ಬರೀ ಕೇವಲ 10 ವರ್ಷ ಮಾತ್ರ. ಆ 10 ವರ್ಷದಲ್ಲಿ ಸುಮಾರು 2000ಕ್ಕಿಂತನೂ ಹೆಚ್ಚು ಪೇಂಟಿಂಗ್ ಮಾಡಿದಾನ. ಅದ್ರಾಗ ಬರೀ 500 ಚಿಲ್ಲರೆ ಬರೀ ಆಯಿಲ್ ಪೇಂಟಿಂಗ್ಗಳಿದಾವೆ. ಆಮೇಲೆ ಸ್ಕೆಚ್ ಎಲ್ಲ ಸೇರಿದ್ರೆ ಸುಮಾರು 2,500-3 ಸಾವಿರ ಪೇಂಟಿಂಗ್ನ ಆತ ತನ್ನ ಜೀವನದಲ್ಲಿ ಮಾಡ್ತಾನೆ. ಆದ್ರೆ ಯಾಕಪ್ಪ ಈತ ಶ್ರೇಷ್ಠ ಆದ ಅಂದ್ರೆ, ಈತನ ಇಡೀ ಜೀವನದಲ್ಲಿ ಅಷ್ಟು ಪೇಂಟಿಂಗ್ ಮಾಡಿದ್ರು ಸಹಿತ ಒಂದೇ ಒಂದು ಪೇಂಟಿಂಗು ಆತಂದು ಸೇಲ್ ಆಗುತ್ತೆ. ಅದು ಏನಂದ್ರೆ ರೆಡ್ ವೈನ್ ಯಾರ್ಡ್ ಅಂತ ಹೇಳಿ ಒಂದು ಪೇಂಟಿಂಗು. ಅದು ಯಾರೋ $12 ಅಥವಾ €12 ಅಷ್ಟು ಕೊಟ್ಟು ಆ ಪೇಂಟಿಂಗ್ನ ತಗೊಂಡು ಹೋಗ್ತಾರೆ. ಅವಾಗ ಆತನಿಗೆ ಒಂದು ರೀತಿಯಿಂದ ಸಮಾಧಾನ ಆಗತ್ತೆ. ಆದ್ರೂ ಸಹಿತ ಒಳಗಡೆ ಏನಂತಂದ್ರೆ ಕೊರಗು, ಇಷ್ಟೊಂದು ನಾನು ಆರ್ಟ್ ಬಗ್ಗೆ ಮನಸ್ಸು ಆಮೇಲೆ ನನ್ನ ತನುಮನದ ಎಲ್ಲಾನು ಹಾಕಿ ನಾನು ಪೇಂಟಿಂಗ್ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಆದ್ರೂ ಸಹಿತ ನನ್ನ ಯಾಕೆ ಜನ ರಿಕಗ್ನೈಸ್ ಮಾಡ್ತಾ ಇಲ್ಲ, ಗುರ್ತಿಸ್ತಾ ಇಲ್ಲ. ಈ ಆರ್ಟ್ ಫೀಲ್ಡ್ನೇ ಹಿಂಗೇನಾ, ಜೀವಂತ ಇರ್ಬೇಕಾದ್ರೆ ಅವ್ರಿಗೆ ಏನೇನ್ ಸಿಗ್ಬೇಕು ಅದು ಸಿಗದೇ ಇಲ್ವಾ ಅಂತೇಳಿ ಆತಗ ಒಂಥರ ಮನಸ್ಸಿನಲ್ಲಿ ದುಗುಡ ಉಂಟಾಗ್ಬಿಟ್ಟು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದಾಗ ಇದಕ್ಕಿದ್ದಂತೆ ತಾನು ತನ್ನ ತಲೆಗೆ ಶೂಟ್ ಮಾಡಿಕೊಂಡು ಸತ್ತೋಗ್ತಾನೆ. ಸತ್ತು ಹೋದ್ಮೇಲೆ ಆತನ ಬಗ್ಗೆ ಸಾಕಷ್ಟು ಜನ ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ಆದ್ಮೇಲೆ ಆತ ಎಷ್ಟು ಇನ್ವಾಲ್ವ್ ಆಗಿದ್ದ, ಆತನ ಕಲಾಕೃತಿಗಳು ಯಾವ ರೀತಿ ಇದ್ವು, ಆತನ ಜೀವನ ಚರಿತ್ರೆ ಸಂಪೂರ್ಣ ಸ್ಟಡಿ ಮಾಡಿದ್ಮೇಲೆ ಜನ ಆತನ ಪೇಂಟಿಂಗಿಗೆ ಮೌಲ್ಯ ಕೊಡೋದಕ್ಕೆ ಶುರು ಮಾಡ್ತಾರೆ. ಆತನ ಪೇಂಟಿಂಗ್ಗಳು ಕೋಟಿ ಗಂಟ್ಲೆ ದುಡ್ಡಿಗೆ ಹರಾಜಾಗೋದಕ್ಕೆ ಶುರು ಮಾಡ್ತವೆ. ಜೀವಂತ ಇದ್ದಾಗ ಆತನಿಗೆ ಸಿಗದೇ ಇರುವಂತ ಈ ಒಂದು ಆಡಂಬರ ಸತ್ತ ಮೇಲೆ ಸಿಕ್ಕಾಗ ಏನು ಪ್ರಯೋಜನ ಇದೆ. ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದೇನಂತಂದ್ರೆ, ಈ ಆರ್ಟಿಸ್ಟ್ಗಳು ಪೇಂಟಿಂಗ್ಗಳು ಏನಿರ್ತಾವಲ್ಲ, ಸುಮ್ಮನೆ ಬಣ್ಣದಿಂದ ಮಾಡಿರುವಂತ ಅಲಂಕಾರಿಕ ಕಲಾಕೃತಿಗಳಾಗಿರೋದಿಲ್ಲ. ನಾವು ಯಾವ ರೀತಿ ಒಂದು ಪುಸ್ತಕನ ಸಂಪೂರ್ಣ ಓದ್ಬಿಟ್ಟು ಆ ಪುಸ್ತಕನ ಯಾವ ರೀತಿ ನಾವು ಪ್ರಶಂಸೆ ಮಾಡ್ತೀವೋ ಆ ರೀತಿ ಒಬ್ಬ ಚಿತ್ರಕಲಾವಿದನ ಚಿತ್ರಗಳನ್ನ ಸಹಿತ ನಾವು ಒಂದು ಪುಸ್ತಕದ ರೀತಿಯಲ್ಲಿ ಅವನ್ನ ಓದಬೇಕು. ಅದ್ರ ಹಿಂದಿನ ನೋವುಗಳನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ಕಲಾಕೃತಿಗೂ ಹಾಗೂ ಆ ಕಲಾವಿದರಿಗೂ ಒಂದು ಗೌರವ ಸಲ್ಲಿಸಿದಂಗೆ ಆಗುತ್ತೆ. ಇವತ್ತಿನ ಈ ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೆ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ತಮ್ಮ ಎದುರಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.